ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ನಾನು ಮೊದಲಿಂದಾಗಿ ಮತ್ತೊಂದು ಚಾನೆಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನ್ನ ಒಂದು ಹೆಲ್ತಿ ಲೈಫ್ ಸ್ಟೈಲ್, ಹಾಗೆ ಒಂದು ಆ್ಯಸ್ ಅ ಡಾಕ್ಟರ್, ಆ್ಯಸ್ ಅ ಪ್ರೊಫೆಷ್ನಲಿ ಡಾಕ್ಟರ್ ಹೇಗೆ ನಿಮ್ಮ ಒಂದು ಲೈಫ್ ಸ್ಟೈಲ್ನ ಕಾಪಾಡ್ಕೋಬೇಕು, ಹಾಗೆ ಹೆಲ್ತಿ ಫುಡ್ಸನ್ನು ಹೇಗೆ ಸಮಯಕ್ಕೆ ತಕ್ಕಂತೆ ಹೇಗೆ ನೀವು ಸೇವಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಿಮಗೆ ಇಷ್ಟವಾಗಿದ್ದರೆ ಅಳವಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೋಸ್ಕರ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ, ಮತ್ತೊಂದು ಯೂಟ್ಯೂಬ್ ಚಾನೆಲ್ನ ಮೂಲಕ ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಒಂದು ಚಿಂತನೆಯಲ್ಲಿದ್ದೇನೆ. ಹಾಗಿದ್ದಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ಹಾಗೂ ಈ ಒಂದು ಚಾನೆಲ್ಗೆ ಹೇಗೆ ನಿಮ್ಮೆಲ್ಲರ ಸಪೋರ್ಟ್ ಇದೆ, ನಿಮ್ಮೆಲ್ಲರ ಒಂದು ಆಶೀರ್ವಾದವಿದೆಯೋ ಹಾಗೆಯೇ ಆ ಒಂದು ಚಾನೆಲ್ಗೂ ಕೂಡ ನಿಮ್ಮ ಒಂದು ಆಶೀರ್ವಾದವನ್ನು ನಾನು ಬಯಸ್ತಾ ಇದ್ದೇನೆ. ಓಕೆನಾ? ಸೊ ಇವತ್ತಿನ ಒಂದು ವಿಡಿಯೋ ಅಂತ ವೀಕ್ಷಕರೇ, ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ. ಓಕೆನಾ? ಸೊ ಎಲ್ರಿಗೂ ಗೊತ್ತೇ ಇದೆ, ಗೃಹಲಕ್ಷ್ಮಿ ಹಣ 19ನೇ ಕಂತು ಈಗಾಗಲೇ ಬಿಡುಗಡೆ ಆಗಿದೆ ಅಲ್ವಾ? ಸೊ ಈಗಾಗಲೇ ಇನ್ನು 20ನೇ ಕಂತಿನ ಹಣ ಅಂದರೆ 21ನೇ ಕಂತಿನ ಹಣವೂ ಕೂಡ ಬಂದಿದೆ ಅನ್ನೋದು ಒಂದು ನ್ಯೂಸ್ ಆಗಿರಲಿ, ಒಂದು ಮಾಹಿತಿ, ನ್ಯೂಸ್ ಅಂತಲೂ ಅಲ್ಲ, ಅದೊಂದು ಮಾಹಿತಿ. ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ನೀವೆಲ್ರಿಗೂ ಕೂಡ ನಿಮ್ಮೆಲ್ಲರ ಒಂದು ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರ್ಬೋದು ಈಗಾಗಲೇ. ಸೊ 20 ಮತ್ತು 21ನೇ ಕಂತಿನ ಹಣವೇನಿದೆ ಗೃಹಲಕ್ಷ್ಮಿ, ಇದೆಲ್ಲರಿಗೂ ಕೂಡ ಜಮಾ ಆಗುತ್ತೆ ಅಥವಾ ಇವತ್ತು ಸಂಜೆ 3 ಗಂಟೆಗೆ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಸೊ ಖಂಡಿತ ವೀಕ್ಷಕರೇ, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ಖಂಡಿತವಾಗ್ಲೂ ಇಲ್ಲ, ಈ ಒಂದು 20ನೇ ಕಂತಿನ ಹಣ ಯಾರಿಗೂ ಕೂಡ ಈಗಾಗಲೇ ಈ ಒಂದು ಹಣ ಬಿಡುಗಡೆ ಮಾಡಲಾಗಲಿಲ್ಲ. ಅದರಿಂದನೇ ನಾನು ನಿಮಗೆ ಎಲ್ಲಾದರೂ ಬಿಡುಗಡೆ ಆಗಿದ್ದ ಮಾಹಿತಿ ನನಗೂ ಕೂಡ ಲಭ್ಯವಾದಲ್ಲಿ ನಿಮಗೆ ಖಂಡಿತವಾಗ್ಲೂ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೆ. ಆದರೆ ಯಾರಿಗೂ ಕೂಡ 20ನೇ ಕಂತಿನ ಹಣ ಬರಲಿಲ್ಲ. ಸೊ ಸುಳ್ಳು ಸುದ್ದಿ, ಇದು ಖಂಡಿತ ಸುಳ್ಳು ಸುದ್ದಿ, ಯಾರೂ ಕೂಡ ನಂಬೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೇನೆ. ಓಕೆನಾ? ಸೊ ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡ್ತಾನೆ ಇರ್ಬೋದು, ಈ ಒಂದು 20ನೇ ಕಂತಿನ ಹಣ ಇವತ್ತು ಬಿಡುಗಡೆ, ನಾಳೆ ಬಿಡುಗಡೆ. ಪಾಪ ಈ ಒಂದು ಮುಗ್ಧ ಜನರು ಈ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಂಡು ಇವತ್ತು ಬರ್ತದ ಮೇಡಮ್, ಇವತ್ತು ಬರ್ತದ, ನಮಗೆ ಬಂದಿಲ್ಲ 20ನೇ ಕಂತು ಅಂತ ಕೂಡ ತುಂಬ ಜನ ಕಮೆಂಟನ್ನು ಆಗ್ತಾ ಇದ್ದೀರಾ ಅಲ್ವಾ? ಹಾಗಿದ್ರೆ ಖಂಡಿತವಾಗ್ಲೂ ಹೇಳ್ತಾನೆ, 20ನೇ ಕಂತಿನ ಹಣ ಅಥವಾ 20ರಿಂದ ಯಾವುದೇ ಕಂತಿನ ಹಣ ಇಲ್ಲಿವರೆಗೂ ಯಾರಿಗೂ ಕೂಡ ಜಮೆ ಆಗಲಿಲ್ಲ. ಈಗಾಗಲೇ 19ನೇ ಕಂತಿನ ಹಣವರೆಗೂ ಜಮಾ ಆಗ್ತಾ ಬರ್ತಾ ಇದೆ. ಅದು ಕೂಡ 3 ಹಂತಗಳಲ್ಲಿ, ಅಂದರೆ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ 3 ಹಂತಗಳಲ್ಲಿ ಈಗಾಗಲೇ 2 ಹಂತಗಳಲ್ಲಿ ಹಣ ಜಮೆ ಆಗಿದೆ. ಅದರಲ್ಲೂ ಒಂದು 6 to 7 ಅಂದರೆ 6ರಿಂದ 7 ಜಿಲ್ಲೆಗಳಿಗೆ ಇನ್ನೂ ಕೂಡ ಜಮೆ ಆಗಿಲ್ಲ. ಹಾಸನ, ತುಮಕೂರು ಜಿಲ್ಲೆಗಳಿಗೆ ಇನ್ನೂ ಕೂಡ ಜಮೆ ಆಗಲಿಲ್ಲ. ಓಕೆನಾ? ಸೊ ಈಗಾಗಲೇ ಬೆಂಗಳೂರು, ಕೊಡಗು, ನಾನು ಯಾವುದೆಲ್ಲ ಜಿಲ್ಲೆಗಳನ್ನ ಹೇಳಿದ್ದೆ, ದಕ್ಷಿಣ ಕನ್ನಡ, ಹೀಗೆ ಯಾವುದೆಲ್ಲ ಜಿಲ್ಲೆಗಳನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಆ ಒಂದು ಜಿಲ್ಲೆಗಳಿಗೆ ಮಾತ್ರ ಈಗಾಗಲೇ ಜಮೆ ಆಗಿದೆ ಅಷ್ಟೇ. ಆದರೆ 3ನೇ ಹಂತವಾಗಿ ಈಗಾಗಲೇ ಜಮೆ ಆಗಲಿಲ್ಲ. ಆದರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಈ ಒಂದು ಹಣ ಜಮೆ ಆಗುತ್ತೆ. ಓಕೆನಾ? ಸೊ ಆದರೆ 20ನೇ ಕಂತಿನ ಹಣ ಈಗ ಇನ್ನೂ ಕೂಡ ಯಾರಿಗೂ ಕೂಡ ಜಮೆ ಆಗಲಿಲ್ಲ. ಸೊ ಇದ್ರ ಬಗ್ಗೆ ನೀವು ಗಾಬರಿಗೊಳ್ಬೇಡಿ, ನಮಗೆ ಯಾಕೆ ಬರಲಿಲ್ಲ ಅಂತ ತುಂಬ ನ್ಯೂಸ್ನ ನಾನು ಒಂದು ನ್ಯೂಸಲ್ಲೂ ಕೇಳಿದೆ, ಹಾಗೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನಾನು ಕೇಳಿದೆ, ನಮಗೆ ಯಾಕೆ ಬರಲಿಲ್ಲ. ಖಂಡಿತವಾಗ್ಲೂ 20ನೇ ಕಂತಿನ ಹಣ ಜಮೆ ಆಗಲಿಲ್ಲ. ಓಕೆನಾ? ಇನ್ನು ಯಾರಿಗೆಲ್ಲ 19ನೇ ಕಂತಿನ ಹಣ ಜಮೆ ಆಗಲಿಲ್ವೋ ಅವರಿಗೆ ಈ ಒಂದು ಮೇ 31ರೊಳಗೆ ಖಂಡಿತವಾಗ್ಲೂ ಈ ಒಂದು 3 ಹಂತಗಳಲ್ಲಿ ಅಂತ ಹೇಳಿದ್ರೆ 2 ಹಂತಗಳಲ್ಲಿ ಈಗಾಗಲೇ ಹಂತವಾಗಿ ಬಿಡುಗಡೆ ಮಾಡೋದ್ರಿಂದ 2 ಹಂತಗಳಲ್ಲಿ ಈಗ ಈ ಒಂದು ಹಣ ಜಮೆ ಆಗಿದೆ. ಆದರೆ ಇನ್ನು ಕೊನೆಯ ಹಂತದಲ್ಲಿ ಇನ್ನು ಉಳಿದ ಜಿಲ್ಲೆಗಳು ಯಾವುದು ಇದೆಯೋ ಆ ಎಲ್ಲ ಜಿಲ್ಲೆಗಳಿಗೂ ಜಮೆ ಆಗುತ್ತೆ. ಅದು ಈ ಒಂದು ಮೇ 31ರೊಳಗೆ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ. ಇನ್ನು ತುಂಬ ಜನ ಕೇಳ್ತಾ ಇದ್ರ 14ರಿಂದ ಹಿಡಿದ್ರು ಈಗಾಗಲೇ 19ನೇ ಕಂತಿನವರೆಗೂ ನಾವು ತಲುಪಿದ್ದಿದೆ. ಹಾಗಿದ್ರೆ 14ನೇ ಕಂತಿನಿಂದಲೇ ಜಮೆ ಆಗಲಿಲ್ಲ ಅಂತ ತುಂಬ ಜನರು, ಯಾರೋ ಒಬ್ಬರು ನನ್ನ ಕಮೆಂಟಲ್ಲಿ ನೋಡಿದೆ, 14ನೇ ಕಂತಿನಿಂದಲೇ ನಮಗೆ ಹಣ ಬರಲಿಲ್ಲ ಮೇಡಮ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೀಗಾಗ್ತಿದೆ ಅನ್ನೋದ್ರ ಬಗ್ಗೆ ನಾನು ಚೆಕ್ ಮಾಡ್ಕೊಳ್ಳಿ ಅಂತ ತುಂಬ ಸಲ ಹೇಳಿದೆ, ಹಾಗೆ ಕಮೆಂಟ್ ಕೂಡ ಮಾಡಿದ್ದೇನೆ. ನಾನು ನೋಡಿದ್ದ ಕಮೆಂಟಲ್ಲಿ ನಾನು ರಿಪ್ಲೈ ಕೊಟ್ಟಿದ್ದೇನೆ. ಓಕೆನಾ? ಸೊ ಯಾರ್ದಾದ್ರೂ ನೋಡಿಲ್ಲ ಅಂದರೆ ನಾನು ಕ್ಷಮಿಸಬೇಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಈಗಾಗಲೇ 19ನೇ ಕಂತಿನ ತನಕ ಎಲ್ರಿಗೂ ಕೂಡ ಜಮೆ ಆಗಿದೆ. ಆದರೆ 14ನೇ ಕಂತಿನಿಂದ ಯಾರಿಗೆಲ್ಲ ಬರಲಿಲ್ಲವೋ ಖಂಡಿತವಾಗ್ಲೂ ಏನಾದರೂ ಮಾಡಲೇಬೇಕು ನೀವು ಇದಕ್ಕೆ ಅಲ್ವಾ? ಸೊ ಹಾಗಾಗಿ ನೀವು ನಿಮ್ಮ ಪ್ರದೇಶದ ಗ್ರಾಮ 1 ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಏನಿದೆ, ನಿಮ್ಮ ಒಂದು ಸಹಾಯ ಸೇವಾ ಕೇಂದ್ರ ಏನಿದೆ, ಆ ಒಂದು ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಒಂದು BPL ಕಾರ್ಡ್ ಏನಿದೆ, ಈ ಒಂದು ರೇಷನ್ ಕಾರ್ಡ್ ಏನಿದೆ, ಆ ಒಂದು ರೇಷನ್ ಕಾರ್ಡ್ನ ತಗೊಂಡು ಹೋಗಿ, ಆ ಒಂದು ರೇಷನ್ APL ಆಗಿರ್ಬೋದು PPL ಆಗಿರ್ಬೋದು ತಗೊಂಡು ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸಿ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ತುಂಬ ಜನ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು, ನಮಗೆ ಬರಲಿಲ್ಲ ಮೇಡಮ್ ಅವರೇ ಅಂತ ಅಲ್ವಾ? ಸೊ ಹಾಗಾಗಿ ಯಾರಿಗಾದ್ರು ಬರಲಿಲ್ಲ ಅಂತ ಹೇಳಿದರೆ
ಖಂಡಿತವಾಗ್ಲೂ ಈ ಒಂದು ವಿಷಯವನ್ನು ಮಾಡಿ. ನಿಮ್ಮ ಒಂದು ಹತ್ತಿರದ ಗ್ರಾಮ 1 ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಹೋಗಿ ಈ ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ಸಂಖ್ಯೆ ಏನಿದೆ ಅದನ್ನು ನಮೂದಿಸಿ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ನಿಮಗೆ ಅದರಲ್ಲಿ ಏನಾಗಿದೆ, ಏನು KYC ಮಾಡಿಸಲಿಲ್ವೋ ಅಥವಾ ಏನಾದರೂ ಒಂದು ತಪ್ಪು ಮಾಡಿದ್ದೀರಾ ಅಥವಾ ಏನಾದರೂ ಒಂದು ನೀವು ಒಂದು ಮಿತಿಗಳೇನಿದೆ, ಸರ್ಕಾರದ ಮಿತಿಗಳೇನಿದೆ, ಲಿಮಿಟ್ ಏನಿದೆ ಇದನ್ನ ನೀವು ಮಾಡಿಲ್ವೋ ಅದನ್ನು ನೀವು ತಿಳ್ಕೊಳ್ಳಿ. ನಿಮ್ಮ ಒಂದು ಗೃಹಲಕ್ಷ್ಮಿ ಬರೋದಕ್ಕೆ ನೀವೇ ಕಾರಣರಾಗ್ತೀರಾ ಅನ್ನೋದ್ರನ್ನ ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ. ಓಕೆನಾ? ಸೊ ಅದು ಬಿಟ್ಟು ಗ್ರಾಮ 1 ಅಥವಾ ಕರ್ನಾಟಕ ಕೇಂದ್ರಗಳಲ್ಲಿ ಯಾವುದಾದ್ರೂ ಕೇಂದ್ರಗಳಲ್ಲಿ ಬಿಟ್ಟು ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ. ನೀವೇ ಹೋಗಿ ಈ ಒಂದು ಹಣವನ್ನು ಬಂದಿದೆಯಾ ಅಥವಾ ಸ್ಟೇಟಸ್ ಏನಿದೆ ಅದರ ಬಗ್ಗೆ ನೀವು ಚೆಕ್ ಬೇಕಾಗುತ್ತೆ. ಓಕೆನಾ? ಸೊ ಇದು ಬಿಟ್ಟು ನಿಮಗೆ ಯಾರ ಹತ್ರನೂ ಬ್ಯಾಂಕಲ್ಲಾಗಲಿ, ಇನ್ನು ಪೋಸ್ಟ್ ಆಫೀಸಲ್ಲಿ ಬರ್ತದೆ ಹಣ ಅಥವಾ ಬ್ಯಾಂಕಲ್ಲಿ ಬರುತ್ತೆ ಹಣ ಅಂತೇಳಿ ನೀವು ಬ್ಯಾಂಕಲ್ಲಿ ಹೋಗಿ ವಿಚಾರಿಸೋದಾಗಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಹೋಗಿ ವಿಚಾರಿಸೋದಾಗಲಿ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಈ ಒಂದು ಹಣ ಸಿಗೋದಿಲ್ಲ. ಅವ್ರಿಗೂ ಕೂಡ ಗೊತ್ತಿಲ್ಲ ನಿಮಗೆ ಏನು ಹಣ ಬರ್ತದೆ ಅದನ್ನ ನಿಮಗೆ ಕೊಡ್ತಾ ಇದ್ದಾರೆ ಹೊರತು ಅವರಿಗೆ ಎಲ್ಲಿಂದ ಬರುತ್ತೆ ಅಥವಾ ಹೇಗೆ ಬರುತ್ತೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಓಕೆನಾ? ಸೊ ಹಾಗಾಗಿ ಡೈರೆಕ್ಟಾಗಿ ಗ್ರಾಮ 1 ಅಥವಾ ಹತ್ತಿರದ ಗ್ರಾಮ 1 ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಹೋಗಿ ಈ ಒಂದು ಸ್ಟೇಟಸ್ ಏನಿದೆ, ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅದರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ ಹೇಳಿದ್ರೆ ಸಾಕು, ನಿಮಗೆ ಚೆಕ್ ಮಾಡಿ ಕೊಡ್ತಾರೆ. ಓಕೆನಾ? ಸೊ ಇದನ್ನು ಮಾಡಿ ಅಂತ ಹೇಳ್ತೇನೆ. ಸೊ ಯಾರಿಗೆಲ್ಲ ಬಂದಿಲ್ಲ ಅವ್ರು ಇದನ್ನು ಮಾಡಿ. ಇನ್ನು 20ನೇ ಕಂತಿನ ಹಣ ಯಾಕೆ ಬರಲಿಲ್ಲ ಅಥವಾ ಬರ್ತಾ ಇದೆಯಾ ಅಥವಾ ಬಿಟ್ಟಿದ್ದಾರಾ, ಏನು ಕತೆ ಏನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ 20ನೇ ಕಂತಿನ ಹಣ ಏನಿದೆ ಇದು ನಮ್ಮ ಒಂದು ಆರ್ಥಿಕ ಹಣಕಾಸು ಒಂದು ಏನಿದೆ, ನಮ್ಮ ಒಂದು ಕರ್ನಾಟಕದ ಹಣಕಾಸು ಇಲಾಖೆಯಿಂದ ನಮ್ಮ ಒಂದು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಬಂದಿದೆ. ಆದರೆ ಬಂದಿದೆ ಅಂತ ಈಗಾಗಲೇ ನಮ್ಮ ಸ್ವತಃ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ನಮಗೆ ಈ ಒಂದು ಹಣ ತಲುಪಿದೆ ಅಂತ ಅವರು ಖುದ್ದು ಹೇಳಿದರು. ಆದರೆ ಈ ಒಂದು ಹಣವನ್ನು ಯಾವುದೇ ರೀತಿಯಲ್ಲಿ ಬಿಡುಗಡೆ ಮಾಡಲಾಗಲಿಲ್ಲ. ಓಕೆನಾ? ಸೊ ಯಾವುದೇ ರೀತಿಯಲ್ಲಿ ಬಿಡುಗಡೆ ಆಗಲಿಲ್ಲ. ಸೊ ನೀವು ಈ ಒಂದು 20ನೇ ಕಂತಿನ ಬಗ್ಗೆ ತಲೆ ಕೆಡಿಸುವ ಅಗತ್ಯತೆ ಇಲ್ಲ. ಓಕೆನಾ? ಸೊ 19ನೇ ಕಂತಿನವರೆಗೆ ಮಾತ್ರ ಹಣವನ್ನು ಬಿಟ್ಟಿದ್ದಾರೆ. ಹಾಗೆ ಯಾರಿಗೆಲ್ಲ ಬಂದಿದೆಯೋ ಅವ್ರು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ಹೇಳ್ತೇನೆ. ಹಾಗೆ ಯಾರಿಗೆಲ್ಲ ಬಂದಿಲ್ವೋ ಅವ್ರಿಗೂ ಕೂಡ ಈ ಒಂದು ಕಮೆಂಟ್ ಮಾಡುವ ಅಧಿಕಾರವಿದೆ. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಬಂದಿಲ್ವೋ ಈ ಒಂದು ವಿಷಯವನ್ನು ಮಾಡಿ ನೋಡಿ. ಫಸ್ಟ್ ಆಫ್ ಆಲ್ ಗ್ರಾಮ 1 ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಇದ್ರ ಬಗ್ಗೆ ವಿಚಾರಿಸಿ ನೋಡಿ ಅಂತ ಹೇಳ್ತೇನೆ ಫಸ್ಟ್ ಆಫ್ ಆಲ್. ಓಕೆನಾ? ಸೊ ಯಾರಿಗೆಲ್ಲ ಬರಲಿಲ್ವೋ ಅವರು ಈ ಒಂದು ವಿಷಯವನ್ನು ಮಾಡ್ಕೊಳ್ಳಿ. ಇನ್ನು ಬಂದಿದ್ರೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಮೇಲೆ ಇಂತಿಷ್ಟು ಒಂದು ಪ್ರೀತಿ ಮಮತೆ ಇದ್ದರೆ, ರೆಸ್ಪೆಕ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಈ ಒಂದು ವಿಡಿಯೋದ ಕೆಳಗಡೆ ಬಂದಿದ್ದರೆ ಖಂಡಿತವಾಗ್ಲೂ ತಿಳಿಸಿ, ನನಗೆ ಈ ಒಂದು ಹಣ ಬಂದಿದೆ ಮೇಡಮ್ ಅವರೇ ಅಂತ ಹೇಳಿ ತಿಳಿಸಿ. ಓಕೆನಾ? ಸೊ ದ್ಯಾಟ್ ನನಗೂ ಗೊತ್ತಾಗುತ್ತೆ ನಾನು ಹೇಳಿದ ವಿಷಯಗಳು ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತಿದೆ, ನೀವು ಕೇಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ನನಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇನ್ನೇನಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಈ ಒಂದು ಹಣ ಬಂದೇ ಬರುತ್ತೆ. ಓಕೆನಾ? ಈ ಒಂದು ಮೇ 31 ಒಳಗಡೆ 19ನೇ ಕಂತಿನವರೆಗೂ ಎಲ್ರಿಗೂ ಕೂಡ ಹಣ, ಈ ಒಂದು ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ. ಓಕೆನಾ? ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಈ ಒಂದು ವಿಷಯಗಳನ್ನ ಬಿಟ್ಟು ಇನ್ನು ಏನು ಹೇಳ್ತೇನೆ ಅಂದರೆ ಈಗಾಗಲೇ ಮಳೆಗಾಲ ಸ್ಟಾರ್ಟ್ ಆಗಿದೆ. ಸೊ ವೀಕ್ಷಕರೇ, ನೀವೆಲ್ರಿಗೂ ಕೂಡ ಮಳೆಗಾಲದ ಜೊತೆಗೆ ಕೊರೋನಾ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ? ಸೊ ಈ ಒಂದು ಕೊರೋನಾ ವೈರಸ್ಸಿಂದ ನಾವು ಡಾಕ್ಟರ್ಸ್ ಕಷ್ಟಪಟ್ಟಷ್ಟು ಯಾರೂ ಕೂಡ ಕಷ್ಟಪಟ್ಟಿರೋಕ್ಕಿಲ್ಲ ಮೇ ಬಿ. ಸೊ ನಮ್ಮ ಫ್ಯಾಮಿಲಿನೇ ನೋಡೋದು ಅಥವಾ ಪೇಷಂಟ್ಸ್ನ ನೋಡೋದು ಅಥವಾ ನಾವು ಕೆಲಸಕ್ಕೆ ಹೋಗಬೇಕಾ ಬೇಡವಾ ಅನ್ನೋ ಒಂದು ವಿಷಯಗಳಲ್ಲಿ ಈ ಒಂದು ತೀರ್ಮಾನದಲ್ಲಿ ನಾವು ತುಂಬ ಕಷ್ಟಪಟ್ಟಿದ್ದೆವು ಈ ಒಂದು ಹಿಂದಿನ ದಿನಗಳಲ್ಲಿ. ಹಾಗಾಗಿ ಖಂಡಿತವಾಗ್ಲೂ ನಿಮ್ಮ ಒಂದು ಆರೋಗ್ಯದ ಬಗ್ಗೆ ನೀವು ಎಚ್ಚರ ವಹಿಸಲೇಬೇಕು. ನಿಮ್ಮಿಂದ ಮಾತ್ರ ನಿಮ್ಮನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಿದ್ದಲ್ಲಿ ವೇರ್ ಮಾಸ್ಕ್ ಅಂತ ಹೇಳ್ತೇನೆ, ಈ ಒಂದು ಸ್ಯಾನಿಟೈಸರ್ನ ಬಳಸಿ, ಮಾಸ್ಕನ್ನು ಬಳಸಿ. ಹಾಗೆ ಅಲ್ಲಿ ತುಂಬ ಗುಂಪುಗೂಡಿರೋಲ್ಲಿ ನೀವು ಸೇರಬೇಡಿ ಜಾಸ್ತಿ. ಸೊ ಈಗಾಗಲೇ ಇಲ್ಲಿಯೇ ಇವತ್ತಿಂದನೇ ನಿಮ್ಮ ಈ ಒಂದು ಕೊರೋನಾ ಬಂದಿದೆ ಅಂತ ಗೊತ್ತಾಗಿದ್ದ ತಕ್ಷಣವೇ ನಿಮ್ಮ ಒಂದು, ಅದು ಪರವಾಗಿಲ್ಲ ಏನೋ ಒಂದು ಅದು ಬಿಟ್ಬಿಡಿ, ಹಾಗೆ ಹೀಗೆ ಅಂತ ಮಾಡಬೇಡಿ, ಅದನ್ನ ನಿರ್ಲಕ್ಷ್ಯ ವಹಿಸಬೇಡಿ ಅಂತ ಹೇಳ್ತೇನೆ. ಓಕೆನಾ? ಸೊ ಹೀಗೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಮಾತ್ರ ಇದು ಜಾಸ್ತಿ ಆಗಲಿಕ್ಕೆ ಕಾರಣ. ಹಾಗಾಗಿ ನಿಮ್ಮ ಬಾಡಿ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ನೀವೇ ಈ ಒಂದು ಖುದ್ದಾಗಿ ನೀವು ಇದ್ರ ಬಗ್ಗೆ ಚಿಂತೆ ಮಾಡಿ ನೀವು ಸ್ವಲ್ಪ ನೋಡಿಕೊಂಡು ನಡೀರಿ ಅಂತ ಹೇಳ್ತೇನೆ. ಓಕೆನಾ? ಸೊ ಹಾಗಿದ್ದಲ್ಲಿ ನಿಮ್ಮ ಆರೋಗ್ಯಕ್ಕೂ ನಿಮ್ಮ ಕುಟುಂಬಕ್ಕೂ ಎಲ್ಲವೂ ಕೂಡ ಒಳ್ಳೆಯದೇ ಅಲ್ವಾ? ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ಹಾಗೆ ನಿಮ್ಮ ಕುಟುಂಬದ ಮೇಲೆ ಪ್ರೀತಿ ಇದ್ದಲ್ಲಿ ಇದ್ರ ಬಗ್ಗೆ ಎಚ್ಚರ ವಹಿಸಿ. ಹಾಗೆ ಮಳೆಗಾಲದಲ್ಲೂ ಕೂಡ ಎಚ್ಚರ ವಹಿಸಿ. ಈಗ ಒಂದು ಮಳೆಗಾಲದಲ್ಲಿ ಸಣ್ಣ ನೆಗಡಿ ಹಾಗೂ ಜ್ವರ ಬಂದರೂ ಕೂಡ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಓಕೆನಾ? ಸೊ ಆಗಿದ್ದಲ್ಲಿ ನಿಮ್ಮನ್ನು ಅಲ್ಲಿ ಹಿಡಿದಿರ್ತಾರೆ, ಈ ಒಂದು ಕೊರೋನಾನ ಅಂತ ಟೆಸ್ಟ್ ಮಾಡ್ತಾರೆ. ಸೊ ಎಲ್ಲಾದರೂ ಅಪ್ಪಿತಪ್ಪಿ ಕೊರೋನಾ ಅಂತ ಬಂದುಬಿಟ್ರೆ ನಿಮ್ಮ ಕತೆ ಏನು ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ? ಹಾಗಾಗಿ ಸಣ್ಣ ನೆಗಡಿ ಹಾಗೆ ಈ ಒಂದು ಜ್ವರ ಬರದಿರೋದಕ್ಕೆ
ಓಕೆನಾ. ಈ ಒಂದು ಜ್ವರ ಬರದಿರೋದಕ್ಕೆ ನೀವು ಸ್ವಲ್ಪ ಕಾಪಾಡ್ಕೊಳ್ಳಿ ನಿಮ್ಮ ಹೆಲ್ತನ್ನು ಅಂತ ಹೇಳ್ತೇನೆ. ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ಗೃಹಲಕ್ಷ್ಮಿಯ ಬಗ್ಗೆ ಕೂಡ ಮಾತಾಡಿದ್ದೇನೆ, ಹಾಗೆ ಕೊರೋನಾ ಹಾಗೆ ಮಳೆಗಾಲದ ಬಗ್ಗೆ ಕೂಡ ಇಲ್ಲಿ ಮಾತಾಡಿದ್ದೇನೆ. ಸೊ ಎಲ್ಲರೂ ಕೂಡ ಈ ಒಂದು ವಿಷಯಗಳನ್ನ ತಲೆ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ವೈಂಡಿಂಗ್ ಆಫ್. ಸೊ ಥ್ಯಾಂಕ್ ಯು, ಧನ್ಯವಾದಗಳು.